ಮೊದಲು ಅವರು ಏನಕ್ಕೆ ಕಲಿಬೇಕು, ಯಾವುದೇ ವಿದ್ಯೆಗಳನ್ನು ಕಲಿಯೋಕ್ಕಿಂತ ಮುಂಚೆ ಕಾರಣ ಉದ್ದೇಶ ಗೊತ್ತಿರಬೇಕು. ರೇಖೆ ಮಾಡೋರು ಅಂಥವ್ರು ಸಮಸ್ಯೆಗಳಿಗೆ ಬರ್ತಾರೆ ಪರಿಹಾರ ಕೊಡಿ ಅಂತ. ಬೆಳಕು ಹೊರಗುಂಬ್ತಾ ಇದೆ. ಆ ರೀತಿ ನನಗೆ 3 ರೀತಿ ವಿಧಾನಗಳನ್ನು. ಜಮೀನು ಕೇಸು 16 ವರ್ಷಗಳಿಂದ ಕೇಸ್ ನಡೀತಾ ಇದೆ. 11 ಎಕರೆ ಜಮೀನು. ಈಗ ಅದನ್ನು ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ಗೊತ್ತಾಯಿತು. ಇದು ಯಂತ್ರ ಅವನಿಗೆ ಅಂತಲೇ ಮಾಡಿರೋದು. ಈ ಯಂತ್ರನ ತಗೊಂಡೋಗಿ ಈಗ ಭೂಮಿಲಿ ಹಾಕಲಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇದು ಕ್ಲಿಯರ್ ಆಗುತ್ತೆ. ಇದ್ರದ್ದು ರಿಸಲ್ಟ್ ಕೂಡ ಹೇಳ್ತೀನಿ. ನಾನು ಅದನ್ನು ಹೇಳಿದ್ದೆ, ಬರೀ 7 ರಿಂದ 11 ತಿಂಗಳೊಳಗಡೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಅದನ್ನು ಮುಂದಿಟ್ಟಾಗ ಏನೋ ಒಂದು ಗೋಚರ ಆಗ್ತಾ ಹೋಗ್ತಾ ಇರ್ತದೆ. ಅವ್ರಿಗೆ ಏನು ಸಮಸ್ಯೆ ಇದೆ ಅದು ಆಕಾಶಿಕ್ ರೆಕಾರ್ಡಿಂಗಿಂದಾನೇ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಒಂದು ಆಡಿಯೋ ಮೂಲಕ ಅಂದರೆ ವಾಯ್ಸ್ ಕೇಳಿಸುತ್ತೆ. ಎಸ್, ಆಕಾಶವಾಣಿ ಅಂತ ಕೇಳಿಸುತ್ತೆ. ಈಗ ಇವ್ರದ್ದು ಫೈಲ್ನ ಮೇಲ್ಗಡೆ ಹುಡುಕೋ ಕೆಲಸ ಮಾಡ್ತೀನಿ ಧ್ಯಾನದಲ್ಲಿ. ಹೇಗೆ ಗುರುಗಳೇ, ಅಂದರೆ ಏನು ಲ್ಯಾಂಗ್ವೇಜ್ ಅದು? ಅದಕ್ಕೊಂದು ಎಲ್ಲ ಸಮಯದಲ್ಲೂ ಮಾಡೋಕ್ಕಾಗೋದಿಲ್ಲ. ವಿಶೇಷವಾದ ದಿನಗಳಿದೆ. ಅವ್ರಿಗೆ ಏನು ಸಮಸ್ಯೆ ಇದೆ ಅದು ಆಕಾಶಿಕ್ ರೆಕಾರ್ಡಿಂಗಿಂದಾನೇ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಆಗಿದೆ ಅನ್ನೋದು ಪಿಕ್ಚರ್ ಕಾಣಿಸುತ್ತಾ? ಯಾವ ರೀತಿ ಈಗ ಅವರು ಮೂಲವಾಗಿ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಈ 3 ರೀತಿ ನಿಸರ್ಗದ ಜೊತೆ ಹೆಚ್ಚಾಗಿರಿ. ಆಟೋಮೆಟಿಕ್ಕಾಗಿ ನಿಮಗೆ ಅದು ಯಾವುದೋ ನೀವು ಕಲಿದೇ ಹೋದ್ರೂ ಕೂಡ ಅದು ನಿಮಗೆ ಒಂದು ಅಲ್ಪ ಪ್ರಮಾಣದಲ್ಲಿ ಬಂದ್ಬಿಟ್ಟಿರ್ತದೆ. ಬಟ್ ಗುರುಮುಖೇನ ಕಲಿತ್ರೆ ಅದಕ್ಕೆ ಸೇಮ್ PhD ಮಾಡ್ದಂಗೆ. ಏನದು ನರ್ಸರಿ LKG UKG, ಆಮೇಲೆ 7th ಸ್ಟ್ಯಾಂಡರ್ಡ್ವರೆಗೂ ಮಿಡ್ಲ್ ಸ್ಕೂಲು, ಆಮೇಲೆ ಹೈಸ್ಕೂಲು, ಆಮೇಲೆ ಕಾಲೇಜ್ ಆದಮೇಲೆ ಡಿಗ್ರಿ ಆದಮೇಲೆ PhD. ಸೇಮ್ ಇದರಲ್ಲೂ ಅದೇ ಥರನೇ. ಅಂದ್ರೆ ಅಷ್ಟು ವರ್ಷಗಳು ಹಿಡಿಯೋದಿಲ್ಲ, ಅಟ್ಲೀಸ್ಟ್ ತಿಂಗಳುಗಳ ಲೆಕ್ಕದಲ್ಲಾದರೂ ನಾವು ಆ ರೀತಿ ಮಾಡ್ಕೊಂಡು, ಅದು ಅವರವರ ಸಾಧನೆ ಮೇಲೆ ಡಿಪೆಂಡ್. ಅವರು ಎಷ್ಟೆಷ್ಟು ಸಮಯ ಕೊಡ್ತಾರೆ ಅಷ್ಟು ಸಮಯದ ಮೇಲೆ ಡಿಪೆಂಡ್. ಬಟ್ ಕಲಿಬೋದು. ಸುಮಾರು ಜನ ಕಲಿಸ್ಕೊಡಿ ಅಂತ ಬರ್ತಾರೆ. ಬಂದವ್ರಿಗೆಲ್ಲ ನಾನು ಕಲಿಸ್ಕೊಡೋದಿಲ್ಲ. ಮೊದಲು ಅವರು ಏನಕ್ಕೆ ಕಲಿಬೇಕು, ಯಾವುದೇ ವಿದ್ಯೆಗಳನ್ನು ಕಲಿಯೋಕ್ಕಿಂತ ಮುಂಚೆ ಕಾರಣ ಉದ್ದೇಶ ಗೊತ್ತಿರಬೇಕು. ಕುತೂಹಲಕ್ಕೋಸ್ಕರ ಕಲಿತೀನಿ ಅಂದರೆ ಇಲ್ಲಿ ನನ್ನ ಒಂದು ಅದೃಷ್ಟನ ಏನೋ ಗೊತ್ತಿಲ್ಲ. ನಮ್ಮ ಗುರುಗಳ ಕೊಟ್ಟಿರೋ ಆಶೀರ್ವಾದ, ಕೃಪೆ, ಅನುಗ್ರಹದಿಂದ 100 ಜನದಲ್ಲಿ 40% ಜ್ಯೋತಿಷರು, ಸಂಖ್ಯಾಶಾಸ್ತ್ರ, ವಾಸ್ತು ಮಾಡೋರು, ಈ ಟ್ಯಾರೋಟ್ ರೀಡರು, ಹೀಲಿಂಗು, ಹಿಪ್ನೋಥೆರಪಿ, ರೇಖೆ ಮಾಡೋರು ಅಂಥವ್ರು ಸಮಸ್ಯೆಗಳಿಗೆ ಬರ್ತಾರೆ ಪರಿಹಾರ ಕೊಡಿ ಅಂತ. ಅಂದರೆ ನನ್ನ ಅದೃಷ್ಟ ಅದು ಅಲ್ವಾ ಗುರುಗಳ? ಅಂದರೆ ಅವರೇ ಇನ್ನೊಂದಷ್ಟು ಜನಕ್ಕೆ ಸಮಸ್ಯೆ ಪರಿಹಾರ ಮಾಡೋರು, ಅವ್ರು ನನ್ನ ಹತ್ರ ಬಂದು ಪರಿಹಾರ ತಗೊಂಡೋಗ್ತಾರೆ. ಸೊ ಅವ್ರಿಗೇನೋ ಸಮಸ್ಯೆ ಅಂದರೆ ಅವರು ಅದರ ಅರ್ಥ ಏನು ಅಂದರೆ ಅವರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಬೋದು, ದೊಡ್ಡ ಸಮಸ್ಯೆಗಳು ಬಗೆಹರಿಸ್ಕೊಳಕ್ಕಾಗಲ್ಲ. ಅಥವಾ ಅವರು ಬೇರೆಯವ್ರಿಗೆ ಬಗೆಹರಿಸ್ಬೋದು, ಬಟ್ ಇವ್ರಿಗೆ ಬಗೆಹರಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಂಥವ್ರಿಗೆ ನಾನು ಬಗೆಹರಿಸ್ತೀನಿ. ಇದೆಲ್ಲವೂ ಕೂಡ ನಿಜವಾಗ್ಲೂ ನನಗೆ ಬಹಳ ನಾನು ಕಲ್ತಿರೋ ವಿದ್ಯೆಗಳಲ್ಲಿ ಪ್ರಧಾನವಾಗಿರುವಂಥದ್ದು ಇದು ಆಕಾಶಿಕ್. ಗುರುಗಳೇ, ಹಾಗೆ ಈ ಒಂದು ಆಕಾಶಿಕ್ ರೆಕಾರ್ಡಿಂಗಲ್ಲಿ ನಿಮಗೆ ಬರುವಂಥ ಸಮಸ್ಯೆಯಿಂದ ಬರ್ತಾರಲ್ಲ, ಸೊ ಯಾವುದಾನ ಒಂದು ಕ್ರಿಟಿಕಲ್ ಕೇಸ್ ನೀವು ಹ್ಯಾಂಡಲ್ ಮಾಡಿರೋವಂಥದ್ದು ಏನೋ ಒಂದು ಉದಾಹರಣೆ ಕೊಡೋಕ್ಕಾಗತ್ತಾ ಈ ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ? ಖಂಡಿತವಾಗ್ಲೂ ಒಂದು ನಿವಾರಣೆ ಆಗಿರುವಂಥದ್ದು. ಒಂದು ಜಮೀನು ಕೇಸು 16 ವರ್ಷಗಳಿಂದ ಕೇಸ್ ನಡೀತಾ ಇದೆ. 11 ಎಕರೆ ಜಮೀನು. ಅದು ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಆ ಪ್ರಾಬ್ಲಮ್ನ ನಾನು ಅಗೈನ್ ಮತ್ತು ಎಲ್ಲ ವಿಧಗಳಲ್ಲಿ ನೋಡಿದೆ, ಅದು ಸಾಲ್ವ್ ಆಗಲಿಲ್ಲ. ನಾನು ಆತನಿಗೆ ಹೇಳಿದ್ದೆ, ಬರೀ 7 ರಿಂದ 11 ತಿಂಗಳೊಳಗಡೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಬಟ್ ಯಾವುದ್ಯಾವುದೋ ವಿಧಾನಗಳನ್ನು ಅಪ್ಲೈ ಮಾಡಿದೆ, ಅದಾಗಲಿಲ್ಲ. ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ಕುತ್ಕೊಂಡು ಅಧ್ಯಯನ ಮಾಡ್ಬೋದು. ಅದಕ್ಕೊಂದು ಎಲ್ಲ ಸಮಯದಲ್ಲೂ ಮಾಡೋಕ್ಕಾಗೋದಿಲ್ಲ. ವಿಶೇಷವಾದ ದಿನಗಳಿದೆ. ಆ ದಿನಗಳೊಂದು ಮುಂಚೆನೇ ಪ್ರಿಪೇರ್ ಆಗಿ ಆ ದಿನಗಳಲ್ಲಿ ಕೂತ್ಕೊಂಡ್ರೆ ಅವಾಗ ನಮಗೆ ಆಕಾಶಿಕ್ ರೆಕಾರ್ಡಿಂಗ್ ಮಾಡೋದಕ್ಕೆ ಅನುಕೂಲ. ಈಗ ವಿಶೇಷವಾದ ದಿನಗಳು ಅಂತಂದರೆ, ಈಗ ನಾವು ಯಾವಾಗಂದ್ರೆ ಅವಾಗ ಅಮೆರಿಕಕ್ಕೆ ಹೋಗೋಕ್ಕಾಗಲ್ಲ, ಅಲ್ಲಿಂದ ವೀಸಾ ಬರಬೇಕಲ್ಲ. ಇದೂ ಅದೇ ಥರನೇ. ಅದೇ ರೀತಿ. ಎಸ್, ಇದು ಅದೇ ಥರನೇ. ಎಲ್ಲ ದಿನಗಳಲ್ಲಿ ಇವಾಗಲೇ ಕೂತ್ಕೊಂಡು ಮಾಡೋ ಹಂಗೆ ಸಾಧ್ಯನೇ ಇಲ್ಲ. ಅದಕ್ಕೊಂದಷ್ಟು ವಿಶೇಷವಾದ ದಿನಗಳಿದೆ. ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ದೇಹನ, ಮನಸ್ಸನ್ನು, ಆತ್ಮನ ಒಗ್ಗಿಸ್ಕೊಂಡ್ರೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇಂಥ ದಿವಸ ಅಂತಿರ್ತ ಅಂಥ ದಿವಸ ಕೂತ್ಕೊಂಡು ಅವ್ರಿಗೆ ಏನು ಸಮಸ್ಯೆ ಇದೆ ಅದು ಆಕಾಶಿಕ್ ರೆಕಾರ್ಡಿಂಗಿಂದಾನೇ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಅಂದರೆ ನೀವು ನೋಡುವಾಗ ಧ್ಯಾನದಲ್ಲಿ ಅಂದರೆ ಇಂಥವರು ಇಂಥ ಸಮಸ್ಯೆ ಅಂತ ನೀವು ಅದು ಮೆಸೇಜ್ ಪಾಸ್ ಮಾಡಬೇಕಾಗತ್ತಾ? ಸೊ ಆವಾಗ ಅವ್ರದ್ದು ಏನು
ಆಗಿದೆ ಅನ್ನೋದು ಪಿಕ್ಚರ್ ಕಾಣಿಸುತ್ತಾ ಯಾವ ರೀತಿ ಗುರು? ಈಗ ಅವ್ರದ್ದು ಮೊದಲು ಹಿನ್ನೆಲೆ ಪೂರ್ವಾಪರಗಳನ್ನು ತಗೊಂಡಿರ್ತೀನಿ. ಅಂದರೆ ಇವ್ರ ಅಪ್ಪ ಅಮ್ಮ, ಎಷ್ಟು ಜನ ಮಕ್ಕಳು, ಎಷ್ಟು ಆಸ್ತಿ ಪಾಸ್ತಿ ಇದೆ, ಏನು ಕೆಲಸ ಮಾಡ್ತಾರೆ, ಯಾರಾದರೂ ಬದುಕಿದಾರ ಸತ್ತಿದಾರ, ಇದೆಲ್ಲ ಪೂರ್ವಾಪರ, ಅದನ್ನೆಲ್ಲ ತಗೊಂಡಿರ್ತೀನಿ. ಈಗ ಇವ್ರದ್ದು ಫೈಲ್ನ ಮೇಲ್ಗಡೆ ಹುಡುಕೋ ಕೆಲಸ ಮಾಡ್ತೀನಿ ಧ್ಯಾನದಲ್ಲಿ. ಹುಡುಕ್ಬೇಕು, ನೀವು ಹುಡುಕ್ಬೇಕು, ಅದು ಡೈರೆಕ್ಟ್ ನಿಮ್ಗೇನು ತಿಳಿಯೋದಿಲ್ಲ, ಸಿಗೋದಿಲ್ಲ, ಹುಡುಕ್ಬೇಕು. ಅದನ್ನು ಮುಂದಿಟ್ಟಾಗ ಏನೋ ಒಂದು ಗೋಚರ ಆಗ್ತಾ ಹೋಗ್ತಾ ಇರ್ತದೆ. ಅದರಲ್ಲೊಂದು 1ರಿಂದ 9 ಹಂತಗಳಿದೆ ಆಕಾಶಿಕ್ ರೆಕಾರ್ಡಿಂಗ್. ಮೊದಲನೇ ಹಂತದಲ್ಲಿ ಇವ್ರದ್ದೊಂದು ಈ ಥರ ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇದ್ದೀನಿ, ಲೈಬ್ರರಿ ಎಲ್ಲಿದೆ ಅನ್ನೋದನ್ನು. ಅದನ್ನು ನನಗೆ ಗೋಚರ ಆಗುತ್ತೆ ಅಂದರೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಗೋಚರ ಆಗುತ್ತೆ, ಇನ್ನೊಂದು ಆಡಿಯೋ ಮೂಲಕ ಅಂದರೆ ವಾಯ್ಸ್ ಕೇಳಿಸುತ್ತೆ. ಎಸ್, ಆಕಾಶವಾಣಿ ಅಂತ ಕೇಳಿಸುತ್ತೆ. ಇದನ್ನ ಕೆಲವರೆಲ್ಲ ಏನು ಹೇಳ್ತಾರೆ, ಅದಕ್ಕೆ ಕರ್ಣಪಿಚಾಚಿ ಅಂತಾರೆ. ಹೌದು, ಇದಕ್ಕೆ ನಾನು ಯಾವುದು ಆ ಥರ ಪಿಚಾಚಿ ಗಿಚಾಚಿ ಎಲ್ಲ ಇಲ್ಲ. ಅದು ಆಡಿಯೋ ಮೂಲಕ ಕೇವಲ ಹೇಳಿದ್ದನ್ನ ಮಾತ್ರ. ಇದು ಹೆಂಗೆ ಅಂದರೆ ಆಕಾಶ ಹೇಗೆ ಗುರುಗಳೇ, ಅಂದರೆ ಏನು ಲ್ಯಾಂಗ್ವೇಜ್ ಅದು? ನಮಗೆ ಯಾವುದು, ನಾನು ಕನ್ನಡ ಬಂದರೆ ಕನ್ನಡ, ಹಿಂದಿ ಬಂದರೆ ಹಿಂದಿ, ಇಂಗ್ಲೀಷ್ ಬಂದರೆ ಇಂಗ್ಲೀಷ್, ಆ ಥರದಕ್ಕೆ ನನಗೆ ಯಾವ ಭಾಷೆ ಬರ್ತದೆ ಆ ಭಾಷೆಯಲ್ಲಿ ಲ್ಯಾಂಗ್ವೇಜಲ್ಲೇ ನಿಮ್ಗೆ ತಿಳಿಯುವಂಥದ್ದು. ಅದು ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ಏನು ಅಂದರೆ ಮಡ್ ಪ್ಲಸ್ ಮೆಡಿಕಲ್ ಇದ್ದಂಗೆ. ನಾವು ಹೋಗಿ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅವ್ರು ಹುಡುಕ್ಬಿಟ್ಟು ತಗೊಂಬಂದು ಕೊಡ್ತಾರೆ, ಇಷ್ಟು ತಗೊಳ್ಳಿ ಅಂತ ಬಿಲ್ ಕೊಡ್ತಾರೆ ಅಷ್ಟೇ. ಓಕೆ ಓಕೆ. ಇದು ಅದೇ ಥರನೇ ಮೆಡಿಕಲ್ ಸ್ಟೋರಲ್ಲಿ ಎಷ್ಟೊಂದಿದೆ, ಹೆಂಗೆ ಗೊತ್ತು? ಹೌದು, ಅವರು ಪ್ರಿಸ್ಕ್ರಿಪ್ಷನ್ ನೋಡಿದ ತಕ್ಷಣನೇ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಅಲ್ಲಿ ಇರ್ತಾರೆ. ಇದು ಅದೇ ಥರನೇ. ಈಗ ಒಂದು ನನ್ನ ಹತ್ರ ಪ್ರಿಸ್ಕ್ರಿಪ್ಷನ್ ಇದೆ, ತಗೊಂಡೋಗಿ ಕೊಟ್ಟೆ, ಅದು ಮೆಡಿಸನ್ ಬಂತು ಅಂದರೆ ಒಂದು ಸಮಸ್ಯೆಗೆ ಮೂಲ ಬಂತು. ಅದು ದೃಶ್ಯ ಮಾಧ್ಯಮದಲ್ಲಿ ಬಂತು, ಆಡಿಯೋ ಮೂಲಕ ಬಂತು, ಇಲ್ಲಾಂದರೆ ಡಿವೈನ್ ಬುಕ್ ಅಂತಾರೆ. ಅದೊಂಥರ ಈ ಕತ್ಲು ಫುಲ್ಲು ಕಪ್ಪುಗಿದೆ, ಒಂದು ಚೂರು ಬೆಳಕಿಲ್ಲ. ಪುಸ್ತಕ ತೆಗೆದ ತಕ್ಷಣ ಅಕ್ಷರಗಳ ಮೂಲಕ ಬೆಳಕು ಹೊರಗುಮ್ತಾ ಇದೆ. ಆ ರೀತಿ ನನಗೆ 3 ರೀತಿ ವಿಧಾನಗಳನ್ನು ಗುರುಗಳು ಹೇಳ್ಕೊಟ್ಟಿದ್ರು. ಆ 3 ರೀತಿಯಲ್ಲಿ ಗೊತ್ತಾಗ್ತದೆ. ಈಗ ಒಂದು ಜಮೀನು ಸಮಸ್ಯೆಗೆ ಒಂದು ಬೇವಿನ ಮರದ ಕೆಳಗಡೆ ಅಲ್ಲೆಲ್ಲೋ ಏನೋ ಒಂದು ಈ ಕುಡಿಕೆ ಮಡಿಕೆ ಅಂತಾರಲ್ಲ, ಆ ಥರ ಏನೋ ಕಾಣಿಸ್ತಾ ಇದೆಯಪ್ಪ. ಅದು ಬೇವಿನ ಮರ, ಅವನ ಜಮೀನ, ಯಾವ ಊರು ಏನೂ ಗೊತ್ತಿಲ್ಲ, ಬಟ್ ಗೊತ್ತಾಗಿದೆ ಇಷ್ಟು ಮಾತ್ರ. ನಿಮಗೆ ಆ ದೃಶ್ಯ ಕಾಣಿಸ್ತು. ಅವ್ನಿಗೆ ಫೋನ್ ಮಾಡ್ಬಿಟ್ಟು, ನೋಡಿ ಹಿಂಗಿದೆ, ಒಂದು ಸ್ವಲ್ಪ ಹಳ್ಳ ತೋಡ್ಬಿಟ್ಟು ಏನಾದರೂ ಇದ್ದರೆ ನೋಡು ಅಂತ. ಅವ್ನು ತೋಡ್ಬಿಟ್ಟು ಎಲ್ಲ ವಿಡಿಯೋ ಕಳಿಸ್ತಾ, ಹಿಂಗೈತೆ, ಏನು ಮಾಡೋದು ಗುರುಜಿ ಅಂತ. ಸುಟ್ಟಾಕ್ಬಿಡಪ್ಪ ಎಲ್ಲ, ಸ್ವಲ್ಪ ಪೆಟ್ರೋಲ್ ಗಿಟ್ರೋಲ್ ಹಾಕೆಲ್ಲ ಸುಟ್ಬಿಡು, ಮಡಿಕೆ ಗಿಡಕೆ ಎಲ್ಲ ಚೆನ್ನಾಗಿ ಹೊಡೆದು ಪುಡಿ ಮಾಡಿ ಅದನ್ನು ತಗೊಂಡಾಗೆಲ್ಲ ಹರಿಯ ನದಿಗೆ ಬಿಟ್ಬಿಡು, ಇಲ್ಲಾಂದರೆ ರಾಜಕಾಲಲ್ಲಿ ಬಿಸಾಕ್ಬಿಡು ಅಂತೇಳಿ ಇದು ಮಾಡಿಸ್ಬಿಟ್ಟೆ. ಬಟ್ ನಾನು ಅವನ ಜಮೀನು ನೋಡಿಲ್ಲ, ಅವನ ಊರು ನೋಡಿಲ್ಲ, ನಾನು ಅವನ ಹತ್ರ ಏನೂ ಕನೆಕ್ಷನ್ ಇಲ್ಲ. ಅವನು ಮಾತ್ರ ಇಲ್ಲಿ ಬರ್ತಾನೆ ಹೊಡ್ತಾನೆ, ಇದುವರೆಗೂ ಒಂದು 4-5 ಸಲ ಬಂದು ಹೋಗಿದ್ದಾನೆ. ಬಟ್ ನನಗೆ ಹೆಂಗೆ ಗೊತ್ತಾಯಿತು, ಅದು ಹೇಳಿದ್ದು ನಿಜ. ಬಟ್ ಈಗ ಅಲ್ಲಿ ಬಂದಿದೆಯಲ್ಲ ಮರದ ಕೆಳಗಡೆ ಹಿಂಗೆ ಬಲ್ಭಾಗದಲ್ಲಿದೆ ಅಂತ. ಬಲ್ಭಾಗ ಅಂತಂದ್ರೆ ಯಾವ ದಿಕ್ಕು ಅಂತಲೂ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಸುತ್ತ ಒಂದು 3 ಅಡಿ ಬಿಟ್ಬಿಟ್ಟು ಹಳ್ಳ ತೋಡು ಎಲ್ಲ ಒಂದು ಕಡೆ ಇರ್ತದೆ ಅಂತ ಇತ್ತು. ಒಂದು ಹೆಚ್ಚು ಕಡಿಮೆ ಇಲ್ಲಿವರೆಗೂ ಹಳ್ಳ ತೋಡಿದ್ದಾನೆ ಗುರುಜಿ. ಒಂದು ಗೇಣ್ ತೋಡದೆ, ಒಂದು ಮಳ ತೋಡದೆ, ಏನು ಸಿಕ್ತು ತೋಡಯ ಇನ್ನು ಸ್ವಲ್ಪ ತೋಡ್ದ ಸಿಕ್ತು. ಈಗ ಅದನ್ನ ನನಗೆ ಹೆಂಗೆ ಗೊತ್ತಾಯ್ತು ಅಂದರೆ ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ಗೊತ್ತಾಯ್ತು. ಈಗ ಗೊತ್ತಾದ್ಮೇಲೆ ಈಗ ಇದು ಆ್ಯಕ್ಚುಲಿ ಶ್ರೀಚಕ್ರ, ಇದು ಯಂತ್ರ ಅವನಿಗೆ ಅಂತಾನೆ ಮಾಡಿರೋದು. ಈ ಯಂತ್ರನ ತಗೊಂಡೋಗಿ ಈಗ ಭೂಮಿಲಿ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಕೆಲವೊಂದು ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಹೇಳ್ಕೊಟ್ಟಿರ್ತೀನಿ. ಅದನ್ನು ಅವ್ನು ಮಾಡಿದ್ರೆ ಈ ಕೇಸ್ ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ. ಈಗ ನನ್ನ ಹತ್ರ ಬಂದು ಆಲ್ರೆಡಿ 4-5 ತಿಂಗಳಾಯಿತು, ಇನ್ನೊಂದು 3 ತಿಂಗಳಿದೆ. ಮೋಸ್ಟ್ಲಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇದು ಕ್ಲಿಯರ್ ಆಗುತ್ತೆ. ಇದ್ರದ್ದು ರಿಸಲ್ಟ್ ಕೂಡ ಹೇಳ್ತೀನಿ. ಸೂಪರ್ ಗುರು, ಖಂಡಿತ ವೀಕ್ಷಕರಿಗೂ ಸಹ ಒಂದು ಟೆಸ್ಟಿಮೋನಿ ಕೊಟ್ಟಂಗೆ. ಎಸ್, ಖಂಡಿತವಾಗ್ಲೂ. ಸೊ ಹಂಗಾಗಿರೋದ್ರಿಂದ ಸಾಕಷ್ಟು ವಿಚಾರಗಳು ಈ ಆಕಾಶಿಕ್ ರೆಕಾರ್ಡಿಂಗ್ ನನಗಂತೂ ಬಹಳ ಹೆಲ್ಪ್ ಮಾಡಿದೆ. ಇದು 1 ವಿಚಾರ 2 ವಿಚಾರ ಅಲ್ಲ, 22 ವರ್ಷಗಳಲ್ಲಿ ಆಕಾಶಿಕ್ ರೆಕಾರ್ಡಿಂಗಿಂದ ನಾನು ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದೀನಿ. ಕಳೆದ 22 ವರ್ಷಗಳಿಂದ. ಸೊ ಹಂಗಾಗಿರೋದ್ರಿಂದ ಹೆಚ್ಚು ಕಡಿಮೆ ಒಂದು 3 ವರ್ಷ ಟ್ರೈನಿಂಗ್ ಪೀರಿಯಡ್ ಅನ್ಕೊಳ್ಳಿ, 18 ವರ್ಷ ಅದ್ಭುತವಾಗಿ ಆಕಾಶಿಕ್ ರೆಕಾರ್ಡಿಂಗ್ ಅಂತ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ವಿದ್ಯೆಗಳನ್ನು ಕೂಡ ಕಲ್ತಿದ್ದೀನಿ. ಅಂದರೆ ಗುರುಗಳು ಹೇಳ್ಕೊಟ್ಟಿರೋ ವಿದ್ಯೆಗಳನ್ನು ಬಿಟ್ಟು ಬೇರೆ ವಿದ್ಯೆಗಳನ್ನು ಕೂಡ ಕಲ್ತ್ಕೊಂಡಿದ್ದೀನಿ. ಅಂದರೆ ಲೈಬ್ರರಿಯಲ್ಲಿ ಒಂದು ಉದಾಹರಣೆಗೆ ಈಗ ಅಂಜನಾ ಹಾಕಿ ನೋಡ್ತಾರೆ, ಅದು ಹೇಗೆ ನೋಡ್ತಾರೆ, ಅದೊಂದು ಕುತೂಹಲ. ಹೆಂಗೆ ನೋಡ್ತಾರೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಬೇಸಿಕ್ ಅಂದರೆ ಥಿಯರಿ ಏನು ಎಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅದು ಹೇಗೆ ಅಂತ ಗೊತ್ತಿಲ್ಲ. ಅದನ್ನು ನೋಡೋ ಅಂಥ ಕ್ರಿಯೆ. ಅಲ್ಲಿ ಪುಸ್ತಕಗಳನ್ನು ಹುಡುಕಬೇಕು.
ಲೈಬ್ರರಿಲಿ ಹೋಗಿ ನಮ್ಗೆ ಯಾವುದೋ ಒಂದು ಪುಸ್ತಕ ಬೇಕು ಅಂದರೆ ಎಲ್ಲ ಹುಡುಕ್ಬೇಕಲ್ಲ, ಇಲ್ಲೂ ಹಂಗೆ ಹುಡ್ಕೊಂಡು ಹೋಗ್ಬೇಕು. ಯಾವುದೋ ಹುಡ್ಕಕ್ಕೆ ಹೋಗಿ ಏನೋ ಸಿಕ್ಕಿಬಿಡ್ತದೆ, ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರ್ತದೆ ಕೂತ್ಕೊಂಡು ಓದ್ತೀನಿ, ಅಥವಾ ನನಗೆ ಬೇಕಾಗಿರೋದನ್ನೇ ಹುಡ್ಕೊಳ್ತೀನಿ. ಅಂಜನಾ ವಿದ್ಯೆ ಕಲಿಬೇಕು ಅಂತ ನಾನು ಹೋದಾಗ ಅಲ್ಲಿ ಕೆಲವೊಂದು ಅಘೋರಿಗಳು ಸಾಧನೆ ಮಾಡ್ತಾರೆ. ಅಂದರೆ ಮಾಂಸವನ್ನು, ಅಂದರೆ ಹೆಣವನ್ನು, ಸತ್ತ ಹೆಣವನ್ನು ಭಕ್ಷಣೆ ಮಾಡ್ತಾರೆ, ಸತ್ತು ಹೆಣದ ಜೊತೆ ಸಂಭೋಗ ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ ಅನ್ನೋ ಕುತೂಹಲ. ಆ ಕುತೂಹಲಕ್ಕೆ ಅಲ್ಲಿಂದ ಉತ್ತರ ಪಡೆದಿದ್ದೀರಾ. ನಾನು ಹೋಗಿದ್ದು ಅಂಜನಾ ಕಂಡಿಡಿಯಕ್ಕೆ, ಬಟ್ ಪುಸ್ತಕ ಸಿಕ್ಕಿರೋದು ಇದು. ಹಂಗೆ ಸಿಕ್ಕಿ ಅವರು ಕೆಲವೊಂದೆಲ್ಲ ವಿದ್ಯೆಗಳೆಲ್ಲ ಇದ್ದಾರೆ. ಅಂದರೆ ಅವರು ಸತ್ತು ಹೆಣದ ಜೊತೆ ಮಾತಾಡಿಸ್ತಾರೆ. ಅದೆಲ್ಲ ನಿಜನಾ? ಖಂಡಿತವಾಗ್ಲು. ಅಂದರೆ ಅದನ್ನೆಲ್ಲ ಯಾರು ಶೂಟ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾರು ಆ ಲೆವೆಲ್ಗೆ ಹೋಗೋದಿಲ್ಲ. ಬರೀ ಬಾಯಿಂದ ಬಾಯಿಗೆ ನೇರವಾಗಿ ಕಣ್ಣಲ್ಲಿ ನೋಡಿರೋದನ್ನ ಮಾತ್ರ ಹೇಳ್ಬೋದೇ ಹೊರತು, ನನಗೆ ಎಷ್ಟೋ ಘಟನೆಗಳು ನೈಜವಾಗಿ ಕಣ್ಣು ಮುಂದೆನೇ ನಡೆದಿದೆ. ಬಟ್ ನಾನು ಈಗಲೂ ಒಪ್ಪುಗಳಕ್ಕೆ ರೆಡಿ ಇಲ್ಲ. ಯಾಕೆ? ಅಂದರೆ ನನಗೆ ಅದು ನಿಜಾನ ಸುಳ್ಳ ಕನಸು ಬಂದಂಗೆ ಬಂದೋಗ್ಬಿಡ್ತಲ್ಲಪ್ಪ ಅಂತ. ಒಬ್ಬ ಅಗೋರಿ ನಾಲ್ಗೆ ನೋಡುವಂದ, ನೋಡಿದೆ, ಹಿಂಗೆ ಅಂದ್ಬಿಟ್ಟು ನಾಲ್ಗೆನೇ ಇಲ್ಲ, ಈಗ ಅಂತವನೇ ಒಳಗಡೆ ನಾಲ್ಗೆ ಮಾಯ ಆಗ್ಬಿಟ್ಟೈತೆ. ಕಣ್ಣು ಮುಂದೆನೆ. ಅಯ್ಯೋ ದೇವ್ರೆ, ಆ ಮಾಡು ಅಂದ್ಬಿಟ್ಟು ಬೆರಳೆಲ್ಲ ಹಾಕಿ ನೋಡ್ಬಿಟ್ಟಿದ್ದೀನಿ, ನಾಲ್ಗೆ ಇಲ್ಲ ಅಲ್ಲಿ. ಹಿಂಗೆ ಅಂದ್ಬಿಟ್ಟು ಮತ್ತೆ ನಾಲ್ಗೆ ತೋರಿಸ್ತಾವನೆ. ಅಯ್ಯೋ 3 ಸೆಕೆಂಡ್ ಎಲ್ಲೋಗ್ಬಿಡ್ತಪ್ಪ ನಾಲ್ಗೆ, 3 ನಿಮಿಷ ನಾಲ್ಗೆ ಇಲ್ಲ. ಇದು ಅವನಿಗೆ ಕೇಳಿದಾಗ ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು. ಬಟ್ ಅವನು ಉತ್ತರ ಹೇಳಲಿಲ್ಲ. ಇನ್ನೊಬ್ಬ ಅಗೋರಿ, ಬೇರೆ ಅಗೋರಿ, ಅದಕ್ಕೆ ಉತ್ತರ ಹೇಳ. ಆ ನಾಲ್ಗೆ ಕೆಳಗಡೆ ಒಂದು ಸಣ್ಣದೊಂದು ಲಿಂಕ್ ಇದೆ. ಅದನ್ನು ಅವರು ಉಗ್ರಲ್ಲಿ ಕತ್ತರಿಸಿ ತೆಗಿತಾರೆ. ಯಾವುದೇ ಆಯುಧಗಳನ್ನು ಉಪಯೋಗಿಸಬಾರ್ದು, ಕೇವಲ ಉಗುರಿಂದ ಹಿಂಗೆ ಅಂದೊಂದು ಕಟ್ ಮಾಡಿಬಿಟ್ರೆ ನಾಲ್ಗೆ ಒಳಗೋಗ್ತದೆ ಗಂಟ್ಲು ಒಳಗಡೆ. ನಾಲ್ಗೆ ಎಲ್ಲೂ ಮಾಯ ಆಗಲ್ಲ, ಹಿಂಗಿರೋದು. ಇವಾಗ ನಾನು ನುಂಗಕ್ಕಾಗಲ್ಲ ನಾಲ್ಗೆನ, ಯಾಕೆಂದರೆ ಇದಿದೆ. ಅದನ್ನು ಅವರು ಉಗ್ರಲ್ಲಿ ಕಟ್ ಮಾಡಿಬಿಟ್ಟು ತೆಗೆದು ಬಿಡ್ತಾರೆ. ತೆಗೆದಾಗ ಅದು ನಾಲ್ಗೆ ಒಳಗೋಗ್ಬಿಡ್ತದೆ. ನಮಗೆ ನೋಡೋಕೆ ಆಶ್ಚರ್ಯ, ಏನೋ ಮ್ಯಾಜಿಕ್ ಮಾಡ್ತಾನೆ, ಪವಾಡ ಮಾಡ್ತಾನೆ ಅಂತ. ಅದು ಆ್ಯಕ್ಚುಲಿ ಪವಾಡನೇ ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಅದು ಸಾಧ್ಯನೇ ಇಲ್ಲ. ಬಟ್ ಹಂಗೆ ನುಂಗು ತೋರಿಸ್ತಾ. ಇದು ಹೇಗೆ ಸಾಧ್ಯ? ಇಂಥವನ್ನೆಲ್ಲ ನನಗೆ ತಿಳ್ಕೊಳ್ಳೋದಕ್ಕೆ ಆಕಾಶಿಕ್ ರೆಕಾರ್ಡಿಂಗ್ ಸಹಾಯ ಆಯಿತು. ಅದರಿಂದ ನಿಮ್ಗೆ ಉತ್ತರ ಸಿಕ್ಕಿದೆ. ಎಸ್, ಬೇಜಾನ್ ಉತ್ತರಗಳು ಸಿಕ್ಕಿದೆ. ಉತ್ತರಗಳು ಸಿಕ್ಕಿದ ಮೇಲೂ ಇನ್ನೊಂದ್ಸಲ ಒಬ್ಬ ಅಗೋರಿ ಹತ್ರ ಹಿಂಗೆ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಇಂತಿಂಥ ಉತ್ತರಗಳಿತ್ತು, ಇದನ್ನ ನೋಡದೆ ಅದು ಸರಿನಾ ಇಲ್ಲ, ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡೋಕ್ಕೆ, ಹೌದು ನಿಜ, ಕನ್ಫರ್ಮ್ ಸೆಕೆಂಡ್ ಒಪಿನಿಯನ್. ಸೆಕೆಂಡ್ ಒಪಿನಿಯನ್ ಕೇಳಿ ಅದನ್ನು ಮಾಡಿಕೊಂಡೆ. ಭಾಳ ಖುಷಿ ಆಯಿತು. ಸೊ ಅದಕ್ಕೂ ಮ್ಯಾಚ್ ಆಗ್ತಾ ಅವ್ರು ಹೇಳಿದ್ರು, ಅವರು ಅದೇ ಥರನೇ ಮಾಡೋದು ಅಂತ. ಅಂದರೆ ಏನಕ್ಕೆ ಹಂಗೆಲ್ಲ ಮಾಡ್ತಾರೆ ಏನು, ಕೆಲವ್ರು ಹೇಳ್ಬೋದು, ಕೆಲವ್ರು ಹೇಳೋದಿಲ್ಲ. ಈಗ ಅಗೋರಿನೇ ಎಷ್ಟೋ ಜನಕ್ಕೆ ನನಗೂ ಕುತೂಹಲ ಇದೆ, ಪ್ರಶ್ನೆಗಳು ಕೇಳಿದ್ರೆ ಹೇಳಲ್ಲ, ಬಾಯನೇ ಬಿಡಲ್ಲ. ಜಾವ್ ಅಂದ್ಬಿಟ್ಟು ಅವ್ರು ರುದ್ರತಾಂಡ ತಗೊಂಡು ವಾಡ್ದು ಕಳಿಸ್ಬಿಡ್ತಾರೆ. ಈಗ ನನಗೆ ಉತ್ತರ ಸಿಗ್ಲಿಲ್ಲವಲ್ಲ, ಅವಾಗ ನೀನು ಹೇಳ್ದಾದ್ರೆ ನಾನು ಓದ್ಕೊಳ್ತೀನಿ ಬಿಡು ಅಂದ್ಬಿಟ್ಟು ಆಕಾಶಿಕ್ ರೆಕಾರ್ಡಿಂಗಲ್ಲಿ ಕೂತ್ಕೊಂಡು ಎಲ್ಲವನ್ನು ರೀಡ್ ಮಾಡ್ಬೋದು. ನಾನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಂಥ ಉತ್ತರಗಳಿಗೂ ಕೂಡ ಆಕಾಶಿಕ್ ರೆಕಾರ್ಡಿಂಗೇ ಕಾರಣ. ಏನು ಬೇಕಾದರೂ ರೀಡ್ ಮಾಡ್ಬೋದು. ಬಟ್ ಹಂಗಂತ ಹೇಳಿ ಮತ್ತೆ ನನ್ನ ಕುತೂಹಲಕ್ಕೆ ನಾನು ಕಲ್ತ್ಕೊಳ್ಬೋದೇ ಹೊರತು, ಅಂದರೆ ಈಗ ನಾನು ಏನೇ ಅದರಿಂದ ಪ್ಲಸ್ಸು ಮೈನಸ್ ಬಂದರೆ ನಾನೇ ಹೊಣೆ. ಈಗ ನಿಮ್ಮ ಬಗ್ಗೆ ನನಗೆ ಹೇಳಿ ಅಂದಾಗ ನಿಮ್ಮ ಬಗ್ಗೆ ನಾನೇ ಕೇಳಬೇಕು. ಹೇಳ್ತೀನಿ, ಅದಕ್ಕೇನು ಶಾಸ್ತ್ರೋಕ್ತವಾಗಿದೆ ಅದು ನೀನು ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಬಟ್ ಸುಮ್ಮನೆ ಎಲ್ಲ ಬಂದು ನನ್ನ ಬಗ್ಗೆ ಹೇಳಿ ಹಂಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್. ಅದು ಗೊತ್ತಿರೋರು ಎಂಥ ವಿದ್ಯೆಗಳು ಬೇಕಾದ್ರೂ ಕಲಿಬೋದು. ಬಟ್ ಸಾಧನೆ ಇಲ್ಲದಿದ್ರೆ ಯಾವುದೋ ವಿದ್ಯೆಗಳು ಕಲಿಯೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಒಂದು ಜನರಲ್ಲಾಗಿ ಈ ಸ್ಪಿರಿಚುವಲ್ ವಿದ್ಯೆಗಳಿದೆ, ಸೂಕ್ಷ್ಮ ವಿದ್ಯೆ, ಬ್ರಹ್ಮವಿದ್ಯೆ, ಋಷಿವಿದ್ಯೆ, ಇದೊಂಥರ ಜಿಮ್ಗೆ ಹೋಗಿ 6 ಪ್ಯಾಕ್ ಮಾಡ್ದಂಗೆ. ನಾನು 2 ಸಲ ಮಾಡ್ಬಿಟ್ಟು ಬರಲೇ ಇಲ್ಲ 6 ಪ್ಯಾಕ್ ಅಂದರೆ ಎಲ್ಲಿಂದ ಬರ್ತದೆ? ಒಂದು 3 ರಿಂದ 5 ವರ್ಷ ಚೆನ್ನಾಗಿ ಜಿಮ್ಮಲ್ಲಿ ಹೋಗಿ ಎಕ್ಸಸೈಸ್ ಮಾಡಬೇಕು. ಡಯಟ್ ಇರುತ್ತೆ, ಅದರದೇ ಒಂದು ಪ್ರೋಸೆಸ್ ಇರುತ್ತೆ. ಅದೇನೋ ಫುಡ್ಡನ್ನು ಇಂತಿಂಥದ್ದೇ ತಿನ್ನಬೇಕು, ನ್ಯೂಟ್ರಿಷನ್ ಇರಬೇಕು, ಇಷ್ಟೊತ್ತು ಮಲ್ಕೊಳ್ಬೇಕು, ಇಷ್ಟೊತ್ತು ವಾಕ್ ಮಾಡಬೇಕು, ಇಂತಿಂಥದ್ದೇ ಚೆಸ್ಟಿಗೆ ಮಾಡಬೇಕು, ಆರ್ಮ್ಸ್ಗೆ ಮಾಡಬೇಕು, ಅದೇನೇನೋ ಇರ್ತಾವೆ ಗೊತ್ತಿಲ್ಲ ನನಗೆ. ಅದೆಲ್ಲ ಮಾಡಿದ್ರೆ ಅವನಿಗೆ 5 ವರ್ಷದಲ್ಲಿ ನಿಂತ್ಕೊಂಡ್ರೆ ಅವಾಗ ಮಿಸ್ಟರ್ ವರ್ಡ್ ಆಗ್ತಾನೆ. ಇದೂ ಹಂಗೇನೆ, ಎಲ್ಲ ವಿದ್ಯೆಗಳು ಜಿಮ್ ಇದ್ದಂಗೆ
ಸುಮ್ಮನೆ 6 ಪ್ಯಾಕ್ ಬರೋದಿಲ್ಲ. ಈಗ ನನಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂದರೆ ಆಕಾಶಿಕ್ ರಗಡ್ 18 ವರ್ಷ ಎದೆ ಮುಟ್ಕೊಂಡು ತಟ್ಕೊಂಡು ಹೇಳ್ತೀನಿ. ಇನ್ನು 3 ವರ್ಷ ಟ್ರೈನಿಂಗ್ ಪೀರಿಯಡ್ ಅದು ಬಿಟ್ಬಿಟ್ಟು 18 ವರ್ಷ. ನಾನು ಇವಾಗ 6 ಪ್ಯಾಕ್ ಬಂದಿದೆ. ಶರೀರದಲ್ಲ, ಮಾನಸಿಕವಾಗಿ ವಿದ್ಯೆಗಳಲ್ಲಿ ನಾನು ಆ ಥರ ಕಲ್ತಿದ್ದೀನಿ. ಖಂಡಿತವಾಗ್ಲೂ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಕಲಿಸ್ಕೊಡ್ಬೋದು. ಅದೇನು ಅಂತ ತುಂಬ ಟಫ್ ಅಂಥದ್ದೇನಿಲ್ಲ. ಟಫ್ ಇರೋದೇನು ಅಂದರೆ ಕ್ರಿಯೆ, ಅಭ್ಯಾಸ, ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ. ಇದರಿಂದ ನೀನು ಖಂಡಿತವಾಗ್ಲೂ ಕಲಿಬೋದು. ಹಂಗಾಗಿ ಇಲ್ಲಿ ವಾರದಲ್ಲಿ ಒಬ್ಬರಾದರೂ ಬರ್ತಾರೆ ಶಿಷ್ಯನ ಮಾಡ್ಕೊಳ್ಳಿ ಅಂತ. ಒಬ್ಬರಾದರೂ ಅವನೊಂದು ಸಣ್ಣ ಸಾಧನೆ ಹೇಳ್ಕೊಟ್ರೆ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ, ಮತ್ತೇನಕ್ಕೆ ಶಿಷ್ಯನಾಗ್ತಾರೆ? ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಹೇಳ್ತಾರಷ್ಟೇ ಕಲಿತೀರಿ ಅಂತ, ಬಟ್ ಎಲ್ರಿಗೂ ಕಲಿಯೋಕ್ಕಾಗಲ್ಲ. ಬಟ್ ಎಲ್ಲರೂ ಕಲಿಬಹುದು. ಆ ನಿಯಮಗಳನ್ನು ನಾನು ಪಾಲನೆ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಕಲಿಬಹುದು. ಶ್ರಮ ಇರಬೇಕು ನಮ್ಮಲ್ಲೂ, ಆ ಒಂದು ಪಟ್ಟು ಇರಬೇಕು, ಕಲೀಲೇಬೇಕು ಅಂತ. ಎಸ್, ಆ ಒಂದು ಇಲ್ಲಿ ಬೇಕು ಅನ್ನೋರಿಗೆ ಬ್ರಹ್ಮಾಂಡ ಏನು ಕೊಡೋದಿಲ್ಲ. ಬೇಕೇ ಬೇಕು ಅಂತ ಪಟ್ಟಿಡು ಕೂತ್ಕೋತಾನಲ್ಲ, ಇವನು ಹಠವಾದಿನೇ, ಇವನು ಬಿಡಲ್ಲ. ಇವನು ಛಲವಾದಿ, ಇವನು ಆಯ್ತು ತಗೋಹೋಗು ಅಂದ್ಬಿಟ್ಟು ಈ ಮಕ್ಕಳು ಹಠ ಮಾಡ್ತಾರಲ್ಲ, ಕೊಡಿಸು ನನಗದು, ಕೊಡಿಸ್ಲಿಲ್ಲ ಅಂದ್ರೆ ಹೌದು ದಾರಿ ಅವನು ಅವನು ಕಾರ್ ಕೊಡ್ಸೋಕ್ಕಾಗಲ್ಲ, ಕೊಡ್ಸ. ಯಾರ ಕೈಯೆಲ್ಲ ಬೈಸ್ಕೊಳ್ಳಂಗೆ ಮಾಡ್ಬಿಡ್ತಾರೆ. ನಾವೇನು ಮಾಡ್ತೀರಿ, ಬೈದು ಬಿಡ್ತಾನೆ ಅಂದ್ಬಿಟ್ಟು ತಗೊಂಡು ಕೊಟ್ಬಿಡ್ತೀವಿ. ಬ್ರಹ್ಮಾಂಡನು ಹಂಗೆ, ಇವನು ಕೇಳಲ್ಲ, ಇವನಿಗೆ ಈ ವಿದ್ಯೆ ಬೇಕೇ ಬೇಕು, ತಗೋ ಅಂತ ಬೇಕಾದ್ರೆ ಅದೇ ದಾರಿ ಎರೆದು ಬಿಡ್ತದೆ. ಹಠ ಇರಬೇಕು ಮನುಷ್ಯನಿಗೆ. ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡು ಮಕ್ಳಿಗೆ ಚಟ ಇರಬಾರ್ದು. ಬಟ್ ಇದು ಗಂಡು ಮಕ್ಳಿಗೆ ಹಠ ಇರಬೇಕು. ಈ ವಿದ್ಯೆಗಳು ಕಲಿತೀರಿ, ಕಲೀಲೇಬೇಕು. ನಾನು ಏನು ಕಷ್ಟ ಆದರೂ ಪರವಾಗಿಲ್ಲ, ಈ ವಿದ್ಯೆ ಕಲಿತೀನಿ ಅಂಥವ್ರಿಗೆ ಬೇಕಾದ್ರೆ ಖಂಡಿತವಾಗ್ಲೂ ಕಲಿಯೋಕ್ಕೆ ಸಾಧ್ಯವಿದೆ. ಅದು ಒಂದೇ ನಿರಂತರ ಅಭ್ಯಾಸ, ಅದಿದ್ದರೆ ಕಲಿಬೋದು. ತುಂಬ ಒಳ್ಳೊಳ್ಳೆ ನಿಮ್ಮ ಎಕ್ಸ್ಪೀರಿಯನ್ಸ್, ಅನುಭವ ಭಾಳ ಚೆನ್ನಾಗಿತ್ತು ಗುರುಗಳೇ. ಸಾಕಷ್ಟು ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೂ ಸಹ ಇದೊಂದು ಉಪಯೋಗ ನೀವು ಕೂಡ ಪಡ್ಕೊಳ್ಬೋದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಗುರುಗಳೇ, ಇನ್ನು ಮುಂದೆ ನಾನು ಕೇಳೋದೇನೆಂದರೆ, ಇದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನಗಳಿಗೆ ಸಹ ಇದ್ರ ಮೂಲಕ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಇನ್ನೂ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಅವ್ರಿಗೂ ಇರುತ್ತೆ, ನನಗೂ ಇದೆ. ಗುರುಗಳೇ, ಆಸ್ಟ್ರಲ್ ಟ್ರಾವೆಲ್ ಅಂತ, ಸೊ ಒಳ್ಳೆ ಒಂದು ಸಬ್ಜೆಕ್ಟ್ ಇದು. ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಸೊ ಈ ಆಸ್ಟ್ರಲ್ ಟ್ರಾವೆಲ್ ಹೇಗೆ ಮಾಡೋದು ಅಂದರೆ, ನಮ್ಮ ಆಸ್ಟ್ರಲ್ ಬಾಡಿ ಇಂದ ನಾವು ಟ್ರಾವೆಲ್ ಮಾಡೋದು ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಆಸ್ಟ್ರಲ್ ಬಾಡಿ ಏನು, ಸೋಲಿಂದ ಮಾಡೋದಾ? ಸೊ ಏನದು ಆಸ್ಟ್ರಲ್ ಟ್ರಾವೆಲ್, ಏನು ಅದರಿಂದ ಏನು ಸಿಗುತ್ತೆ ನಮಗೆ?